ಸಹೋದರ ಸಹೋದರಿಯರೇ, ಬಜೆಟ್ನಲ್ಲಿ ಧಮಾಕ ಬೇಕೇ? ಬಜೆಟ್ ಸ್ನೇಹಿ ಸ್ಮಾರ್ಟ್ಫೋನ್ ನಿಮ್ಮದಾಗಬೇಕೇ? ಹಾಗಾದರೆ ಇದನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. 20,000 ರೂಪಾಯಿ ಒಳಗಿನ ಬಜೆಟ್ ಫ್ರೆಂಡ್ಲಿ ಟಾಪ್ 5 ಸ್ಮಾರ್ಟ್ಫೋನ್ಗಳು ಖರೀದಿಗೆ ಲಭ್ಯವಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿಗೆ 55 ಬಗ್ಗೆ ನಾವು ನಿಮಗೆ ಮೊದಲು ಹೇಳ್ತೇವೆ. ನಾನಂತೂ ಸ್ಯಾಮ್ಸಂಗ್ನ ದೊಡ್ಡ ಅಭಿಮಾನಿಯಾಗಿದ್ದು, ಸ್ಟೈಲಿಶ್, ವಿಶ್ವಾಸಾರ್ಹ ಮತ್ತು ದೀರ್ಘಕಾಲೀನ ಫೋನ್ ಖರೀದಿಸಲು ಬಯಸಿದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿಗೆ 55 ನಿಮಗಾಗಿ. ಇದೊಂದು ಆಲ್ರೌಂಡರ್ ಡಿವೈಸ್ ಆಗಿದ್ದು 5000 mAh ಬ್ಯಾಟರಿಯೊಂದಿಗೆ ಇದು ನೆಟ್ಫ್ಲಿಕ್ಸ್ ಬಿಂಗಿಂಗ್ ಹೊಂದಿದೆ. ಅದಲ್ಲದೆ ಗೇಮಿಂಗ್ ಸೆಷನ್ ಕೂಡ ಹೊಂದಿದ್ದು, ಇದನ್ನು ಖರೀದಿಸಿದರೆ ನೀವು ಖಂಡಿತ ಟೆನ್ಷನ್ ಮುಕ್ತರಾಗಬಹುದು. ಇದರಲ್ಲಿ FHD+ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಕ್ಲಾರಿಟಿಯನ್ನು ಹೊಂದಿದೆ. ಸೆಲ್ಫಿ ಪ್ರಿಯರಿಗಾಗಿ 50 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾವನ್ನು ಹೊಂದಿದ್ದು, ಒಂದೇ ಒಂದು ಕ್ಲಿಕ್ಗೆ DP ರೆಡಿ. ಅದಲ್ಲದೆ ನೀವು ಸ್ಯಾಮ್ಸಂಗ್ನ ಒನ್ UI ಸಾಫ್ಟ್ವೇರ್ನೊಂದಿಗೆ ಹೊಸ ಅನುಭವವನ್ನು ಪಡಿತೀರಿ. ಈ ಸ್ಮಾರ್ಟ್ಫೋನ್ ಮೇಲೆ ಬ್ರ್ಯಾಂಡ್ ಪ್ರಿಯರಿಗೆ ಪ್ರೀತಿಯಾಗೋದು ಮಾತ್ರ ಖಂಡಿತ. ಈ ಸ್ಮಾರ್ಟ್ಫೋನ್ ಬೆಲೆ ಕೇವಲ 20,000 ರೂಪಾಯಿ ಮಾತ್ರ. ಮಿಸ್ ಮಾಡಲೇಬೇಡಿ. ಮತ್ತೊಂದು ಅಗ್ಗದ ಬೆಲೆಯ ಸ್ಮಾರ್ಟ್ಫೋನ್ ಸಿಎಂ F1. ಸ್ನೇಹಿತರೆ, ಮಾರುಕಟ್ಟೆಗೆ ಹೊಸದಾದ ಸಿಎಂ F1 ಇದೀಗ ಬಂದಿದೆ. ಇದು ಸ್ಟೈಲಿಶ್, ಫೀಚರ್ ಪ್ಯಾಕ್ಡ್ ಫೋನ್ ಆಗಿದ್ದು, ಬಜೆಟ್ ವಿಭಾಗದಲ್ಲಿ ಅತ್ಯಂತ ತಾಜಾ ಪ್ರವೇಶ ಪಡ್ಕೊಂಡಿದೆ. ಇದರಲ್ಲಿ ಮೊದಲು ಮಾತಾಡಬೇಕಾದ ವಿಷಯವೇನೆಂದರೆ ಅದರ ಪ್ರೀಮಿಯಂ ಗ್ಲಾಸ್ ಬಾಡಿ. ಇದು ಫ್ಲಾಗ್ಶಿಪ್ ಫೋನ್ ಆಗಿದ್ದು, ಕೈಯಲ್ಲಿ ಹಿಡಿದ್ರೆ ಮೃದು ಅನುಭವವನ್ನು ಪಡಿತೀರಿ. ಈ ಸ್ಮಾರ್ಟ್ಫೋನ್ ಡಿಸ್ಪ್ಲೇ ವಿಶೇಷತೆಯಿಂದ ಕೂಡಿದೆ. 120 Hz ಅಮೋಲ್ಡ್ ಡಿಸ್ಪ್ಲೇಯನ್ನು ಹೊಂದಿದೆ. ಕ್ಯಾಮೆರಾದ ಕುರಿತು ಮಾತಾಡೋದಾದರೆ ಫ್ಲಾಗ್ಶಿಪ್ ಗ್ರೇಡ್ 50 ಮೆಗಾಪಿಕ್ಸೆಲ್ ಸಂವೇದಕದೊಂದಿಗೆ ನೀವು ಗುಣಮಟ್ಟದ ಫೋಟೋಗಳನ್ನ ಆನಂದಿಸುವುದಂತೂ ಖಂಡಿತ. ಒಂದೇ ಕ್ಲಿಕ್ಗೆ ನಿಮ್ಮ ಫೋಟೋ ಮ್ಯಾಗಝಿನ್ ರೆಡಿ. ಕಾರ್ಯಕ್ಷಮತೆಗಾಗಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಹೊಂದಿದ್ದು, ಈ ಫೋನ್ ನಿಮ್ಮನ್ನ ಎಂದಿಗೂ ನಿರಾಶೆಗೊಳಿಸೋದಿಲ್ಲ. ಈ ಎಲ್ಲ ವೈಶಿಷ್ಟ್ಯ ಹೊಂದಿರುವ ಈ ಫೋನ್ ಬೆಲೆ ಕೇವಲ 15,999 ರೂಪಾಯಿ ಮಾತ್ರ. ಕಡಿಮೆ ಬಜೆಟ್ನಲ್ಲಿ ಐಷಾರಾಮಿ ಅನುಭವ ಪಡೆಯಲು ಬಯಸಿದರೆ ಇದು ಸರಿಯಾದ ಆಯ್ಕೆ. ಮೂರನೇ ಸ್ಮಾರ್ಟ್ಫೋನ್ ಹೆಸರೇ ರಿಯಲ್ಮಿ ನಾರ್ಜೋ 70 ಟರ್ಬೋ. ಈ ಹೆಸರನ್ನು ಕೇಳಿದ ಕೂಡಲೇ ಅತ್ಯುತ್ತಮ ವೈಶಿಷ್ಟ್ಯಗಳೊಂದಿಗೆ ಈ ಫೋನ್ ಉತ್ತಮ ಆಯ್ಕೆಗೆನ್ನುವುದು ಅರ್ಥ ಮಾಡಿಕೊಳ್ಳಿ. ಈ ಫೋನ್ ಸ್ಪೀಡ್ ಹಾಗೂ ಪವರ್ ವಿಷಯದಲ್ಲಿ ಪರ್ಫೆಕ್ಟ್ ಆಗಿದ್ದು, ಇದರ ಡೈಮೆನ್ಸಿಟಿ 7300 ಎನರ್ಜಿ ಪ್ರೊಸೆಸರ್ ಗೇಮಿಂಗ್ಗೆ ಉತ್ತಮವಾಗಿದೆ. ಪಬ್ಜಿ, ಫ್ರೀ ಫೈರ್ ಅಥವಾ ಆಸ್ಫಾಲ್ಟ್ ಎಲ್ಲವನ್ನ ಪ್ಲೇ ಮಾಡಿ FPS ಆನಂದಿಸುವ ಉದ್ದೇಶಕ್ಕಾಗಿಯೇ ಇದನ್ನು ತಯಾರಿಸಲಾಗಿದೆ. ಈ ಫೋನ್ ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ ಇದು 5000 mAh ಬರುತ್ತೆ. ಪೂರ್ಣ ದಿನದ ಬ್ಯಾಕಪ್ ಇದರಲ್ಲಿ ಲಭ್ಯವಿದೆ. ಚಾರ್ಜ್ ಮುಗಿದ್ರೆ 45 ವ್ಯಾಟ್ಸ್ ವೇಗದ ಚಾರ್ಜಿಂಗ್ನೊಂದಿಗೆ ಕೇವಲ 30 ರಿಂದ 40 ನಿಮಿಷಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಚಾರ್ಜ್ ಆಗುತ್ತೆ. ಮತ್ತೆ ನೀವು ಗೇಮ್ ಆಡಲು ಸ್ಮಾರ್ಟ್ಫೋನ್ ತಯಾರಾಗುತ್ತೆ. ವೇಗವಾಗಿ ಚಾರ್ಜ್ ಆಗುವ ಕಾರಣ ಟೆನ್ಷನ್ ಫ್ರೀ ಆಗಿರಿ. ಕ್ಯಾಮ್ರಾ ಪ್ರಿಯರಿಗಾಗಿ 64 MP ಪ್ರಾಥಮಿಕ ಸಂವೇದಕವನ್ನು ಒದಗಿಸಲಾಗಿದೆ. ಕ್ಲಿಯರ್ ಹಾಗೂ ಸ್ಪಷ್ಟ ಮತ್ತು ರೋಮಾಂಚಕ ಫೋಟೋಗಳನ್ನ ಗ್ಯಾರಂಟಿ ಪಡಿತೀರಿ. ಈ ಸ್ಮಾರ್ಟ್ಫೋನ್ 15,600 ಬೆಲೆಗೆ ಸ್ಪೀಡ್ ಕಾರ್ಯಕ್ಷಮತೆಯ ಸಂಯೋಜನೆಯೊಂದಿಗೆ ಲಭ್ಯವಿದೆ. ಬಜೆಟ್ ಫ್ರೆಂಡ್ಲಿ ಫೋನ್ ಬಗ್ಗೆ ಮಾತಾಡುವಾಗ ಶಾವೋಮಿ ಸ್ಮಾರ್ಟ್ಫೋನ್ಗಳು ಸೇರಿವೆ. ಈ ಸ್ಮಾರ್ಟ್ಫೋನ್ ಯಾವಾಗಲೂ ಅತ್ಯಾಕರ್ಷಕವಾಗಿದ್ದು, ಇದಕ್ಕೆ ರೆಡ್ಮಿ ನೋಟ್ 14 ಮತ್ತೊಂದು ಉದಾಹರಣೆ. ಈ ಸ್ಮಾರ್ಟ್ಫೋನ್ನಲ್ಲಿ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾವಿದ್ದು ಪರ್ಫೆಕ್ಟ್ ಕ್ಲಾರಿಟಿ ಇದೆ. ರಾತ್ರಿ ಅಥವಾ ಹಗಲಿನಲ್ಲಿ ತೆಗೆದ ಫೋಟೋ ಅಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ. ಕಡಿಮೆ ಬೆಳಕಿನಲ್ಲಿ ತೆಗೆದ ಫೋಟೋಗಳು ಪರ್ಫೆಕ್ಟ್ ಆಗಿ ಬರುತ್ತೆ. ನೀವೇನಾದರೂ ಸೆಲ್ಫಿ ಲವರ್ ಆಗಿದ್ರೆ ನಿಮಗಾಗಿ 20 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾವಿದೆ. ವಿಡಿಯೋಗಳು ಮತ್ತು ಗೇಮಿಂಗ್ಸ್ನಲ್ಲಿ ಪ್ರತಿ ಫ್ರೇಮ್ನಲ್ಲಿ ದೃಶ್ಯಗಳು ಆಕರ್ಷಕವಾಗಿರುತ್ತೆ. ಕಾರ್ಯಕ್ಷಮತೆಗಾಗಿ ಮೀಡಿಯಾಟೆಕ್ 7025 ಅಲ್ಟ್ರಾವನ್ನು ಒದಗಿಸಲಾಗಿದ್ದು, ಇದು ಲೈಟ್ ಗೇಮಿಂಗ್ ಮತ್ತು ದೈನಂದಿನ ಕಾರ್ಯಕ್ಕೆ ಪರ್ಫೆಕ್ಟ್. ಫೋನ್ನಲ್ಲಿ 5110 mAh ಬ್ಯಾಟರಿ ಹಾಗೂ 45 ವ್ಯಾಟ್ಸ್ ವೇಗದ ಚಾರ್ಜಿಂಗ್ ಸೌಲಭ್ಯವಿದೆ. ಶಾವೋಮಿ ಪ್ರಿಯರಿಗೆ ಇದು ಕೇವಲ 19,500 ರೂಪಾಯಿಗೆ ಮಾತ್ರ ಲಭ್ಯವಿದೆ.
ಅಗ್ಗದ ಬಜೆಟ್ನಲ್ಲಿ ಲಭ್ಯವಿರುವ ಸ್ಮಾರ್ಟ್ಫೋನ್ಗಳಲ್ಲಿ ಶಕ್ತಿ ಮತ್ತು ಕಾರ್ಯಕ್ಷಮತೆಯ ರಾಜ ಪೋಕೋ X6 5G ಸ್ಮಾರ್ಟ್ಫೋನ್ ಬಗ್ಗೆ ಹೇಳದೇ ಇರೋಕೆ ಸಾಧ್ಯವೇ? ಇದು ಸ್ನ್ಯಾಪ್ಡ್ರಾಗನ್ 7 ಸರಣಿಯ ಪ್ರೊಸೆಸರ್ ಅನ್ನು ಹೊಂದಿದ್ದು ಗೇಮ್ಸ್ಗಳಿಗೆ ಇದೊಂದು ಡ್ರೀಮ್ ಮಷೀನ್ ಆಗಿದೆ. ಹೆವಿ ಗೇಮಿಂಗ್, ಮಲ್ಟಿ ಟಾಸ್ಕಿಂಗ್ಗೆ ಅನುಕೂಲವಾಗುತ್ತೆ. ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 120 ಹಜಾರ್ಡ್ಸ್ ಅಮೋಲ್ಡ್ ಪ್ಯಾನಲ್ನೊಂದಿಗೆ ಡಿಸ್ಪ್ಲೇ ಬಣ್ಣಗಳು ರೋಮಾಂಚನವಾಗಿದೆ. ನಿಮ್ಮ ಕಣ್ಣುಗಳು ಕೂಡ ಥಿಯೇಟರ್ನಲ್ಲಿರುವಂಥ ಅನುಭವವನ್ನು ನೀಡುತ್ತೆ. 5100 mAh ಬ್ಯಾಟರಿಯೊಂದಿಗೆ 67 ವ್ಯಾಟ್ಸ್ ವೇಗದ ಚಾರ್ಜಿಂಗ್ ಇದ್ದು ಕೆಲವೇ ನಿಮಿಷದಲ್ಲಿಗೆ ಫೋನ್ ಸಂಪೂರ್ಣವಾಗಿ ಚಾರ್ಜ್ ಆಗುತ್ತೆ. ಇನ್ನು ಕ್ಯಾಮ್ರಾ 64 MP ಪ್ರೋ ಗ್ರೇಡ್ ಸಂವೇದಕವನ್ನು ಹೊಂದಿದ್ದು ಹಗಲು ಅಥವಾ ರಾತ್ರಿ ಫೋಟೋಗಳು ಕ್ಲಾರಿಟಿಯೊಂದಿಗೆ ವರ್ಣರಂಜಿತವಾಗಿ ಬರುತ್ತೆ. ಕೇವಲ 18,999 ರೂಪಾಯಿ ಬಜೆಟ್ನೊಂದಿಗೆ ಫ್ಲಾಗ್ಶಿಪ್ ಕಾರ್ಯಕ್ಷಮತೆ ಹೊಂದಿದೆ. ಪೋಕೋ X6 ನಿಮ್ಮ ಅಲ್ಟಿಮೇಟ್ ಪಾರ್ಟ್ನರ್ ಆಗಿ ಆಯ್ಕೆ ಮಾಡ್ಕೋಬಹುದು. ಈ ಸ್ಮಾರ್ಟ್ಫೋನ್ಗಳು ಬಜೆಟ್ ವಿಷಯದಲ್ಲಿ ನಿಮ್ಮ ಕೈಗೆ ಎಟುಕುವಂತಾಗಿದ್ದು ವೈಶಿಷ್ಟ್ಯಗಳಿಂದ ಖಂಡಿತ ನಿಮ್ಮನ್ನ ಆಕರ್ಷಿಸುತ್ತೆ. 20,000 ರೂಪಾಯಿ ಒಳಗಿರುವ ವೈಶಿಷ್ಟ್ಯಗಳಿಂದ ಕೂಡಿದ ಸ್ಮಾರ್ಟ್ಫೋನ್ಗಳ ಖಜಾನೆನೇ ನಿಮಗಾಗಿ ತಂದಿದ್ದೇವೆ. ಯಾವ ಫೀಚರ್ಸ್ನ ಸ್ಮಾರ್ಟ್ಫೋನ್ ನಿಮಗೆ ಇಷ್ಟ ಆಯಿತು? ನೀವು ಯಾವ ಬ್ರ್ಯಾಂಡ್ನ ಸ್ಮಾರ್ಟ್ಫೋನ್ ಖರೀದಿ ಮಾಡೋದಕ್ಕೆ ಹೋಗ್ತಿದ್ದೀರಾ? ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ.